Bangalore, Ameengarh's Vijaya Kardant, India's first and foremost Kardant maker since 1907, proudly announces the opening of its 4th outlet in Bangalore and the 25th in Karnataka. The new branch, located in the bustling area of Basveshwar Nagar, was inaugurated today by former Minister Sri Gopaliya and Sri Masala Jairam, Teju Masala. Renowned for its commitment to traditional methods, Ameengarh's Vijaya Kardant continues to delight customers with its signature sweets. The brand's dedication to quality is evident in their use of the finest and healthiest ingredients and the absence of artificial sweeteners, preserving the authentic taste that has been cherished for over a century. ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಬೆಂಗಳೂರಿನ 4ನೇ ಔಟ್ಲೆಟ್ ಓಪನಿಂಗ್ ಇದೆ. ಇವತ್ತು ಟೋಟಲಿ 25ನೇ ಔಟ್ಲೆಟ್ ನಮ್ಮದು ಬೆಂಗಳೂರಲ್ಲಿ ಓಪನಿಂಗ್ ಆಗ್ತಾಯಿದೆ. ಬಸವೇಶ್ವರ ನಗರದಲ್ಲಿ ಇವತ್ತು ಓಪನಿಂಗ್ ಇದೆ. ವಿಶೇಷ ಏನು ಅಂತಂದರೆ ನಮ್ಮ ಬಸವೇಶ್ವರ ನಗರ ಓಪನಿಂಗಲ್ಲಿ ನಾವು ಒಂದು ಸ್ಪೆಷಲ್ ಆಫರ್ ಇಟ್ಟಿದ್ದೀವಿ. ಅದು 1500 ರೂಪೀಸ್ ಪರ್ಚೇಸ್ ಮಾಡಿದ್ರೆ ಒಂದು ನಮ್ಮ ಉತ್ತರ ಕರ್ನಾಟಕದ ಒಂದು ಇಳಕಲ್ ಸೀರೆ ನಾವು ಉಚಿತವಾಗಿ ಕೊಡ್ತಾಯಿದ್ದೀವಿ. ನಮ್ಮ ಕರದಂಟು ಬಂದುಬಿಟ್ಟು 1907ನೇ ಇಸ್ವಿಯಿಂದ ನಮ್ಮ ಕರದಂಟು ಮಾಡ್ತಾ ಬಂದಿದ್ದೀವಿ. ನಂದು ಇದು 3ನೇ ತಲೆಮಾರು. ಈ ಕರದಂಟು ಬಂದುಬಿಟ್ಟು ಫಸ್ಟ್ ಸಕ್ಕರೆ ಕರದಂಟಿಂದ ತಯಾರಾಗಿರೋದು. ಆಮೇಲೆ ಈ ಬೆಲ್ಲದ ಕರದಂಟು, ಈಗ ಅಂಜೀರ್ ಕರದಂಟು, ಡೇಟ್ಸ್ ಕರದಂಟು, ಎಲ್ಲ ರೀತಿಯ ಕರದಂಟು ರೆಡಿಯಾಗಿದೆ ನಮ್ಮಲ್ಲಿ. ಶುಗರ್ ಲೆಸ್ ಕರದಂಟಿದೆ, ಅಂಜೀರ್ ಮತ್ತು ಗಂಧಗಿರಿ ಲಡ್ಡು, ಪ್ರತಿಯೊಂದು ಸ್ವೀಟ್ಸ್ ಎಲ್ಲ ಎಷ್ಟು ಸ್ಪೆಷಲ್ ಆಗಿದೆ. ಆದಷ್ಟು ನಮ್ಮದು ಬೆಲ್ಲದಿಂದ ತಯಾರಾಗಿರೋ ಸ್ವೀಟ್ಸ್ಗಳು ಭಾಳ ಇದೆ. ನಮ್ಮದು ಈಗೆಲ್ಲ ಫ್ರಾಂಚೈಸಿ ಎಲ್ಲ ಕೊಡ್ತಾ ಇದ್ದೀವಿ. ನಮ್ಮದು 25 ಔಟ್ಲೆಟ್ ಆಯ್ತು ಟೋಟಲ್ ಎಲ್ಲ ಕೂಡ. ರಾಯಚೂರು, ಸಿನ್ನೂರು, ಗಂಗಾವತಿ, ಕಾರಟಗಿ, ಹುಬ್ಬಳ್ಳಿ, ಬೆಳಗಾವಿ, ಬಾಗಲಕೋಟೆ ಎಲ್ಲ ಹಿಡಿದು ಅಮೀನ್ಗಡ, ಹುಣಗುಂದ, ಇಳಕಲ್ಲು ಈ ರೀತಿ ಆ ರೀತಿಯಿಂದ ಮಾಡ್ತಾಯಿದ್ದೀವಿ. ನಮ್ದು ಈಗ ನಮ್ಮ ಕರದಂಟು ತಯಾರು ಮಾಡಿದವರು ನಮ್ಮ ತಾತ ಅವರಾದ್ರೆ ಸಾವಳಿಗೆಪ್ಪ ರಾಚಪ್ಪ ಐಹೊಳೆ ಅವರಿಂದ ಈ ಸ್ವೀಟ್ ತಯಾರಾಗಿದ್ದು. ಈ ಕರದಂಟು ಅಂದರೆ ನ್ಯಾಚುರಲ್ ಕನ್ನಡ ಶಬ್ದ ಇದು. ಕರೆದ ಅಂಟು, ನ್ಯಾಚುರಲ್ ಕರೆದ ಅಂಟು, ಕರದಂಟು, ಅದೇ ಕರದ ಸ್ವೀಟ್ ಹೆಸರು ಅದು ಕರದಂಟು ಅನ್ನೋದು. ಈ ಕಾಜು ಕತ್ಲಿ, ಇಲ್ಕ ಧಾರವಾಡ ಪೇಡ ಇದೆಯಲ್ಲ, ಆ ಥರ ಕರದಂಟು. ಇದು ತುಂಬ ಫೇಮಸ್ಸು, ತುಂಬ ಹೆಲ್ದಿಯ ಪದಾರ್ಥ ಇದು. ತುಂಬ ಆರೋಗ್ಯಕರವಾದಂಥ ಪ್ರತಿಯೊಬ್ಬ ಮಕ್ಕಳಿಗೆ ಪ್ರತಿಯೊಬ್ಬರಿಗೆ, ಬಾಣಂತಿಯರಿಗೆ, ಪ್ರತಿಯೊಬ್ಬರಿಗೂ ವಯಸ್ಸಾದ್ರಿಂದ ಹಿಡ್ಕೊಂಡು ಪ್ರತಿಯೊಬ್ಬರಿಗೂ ಒಳ್ಳೇದಿದ್ದಾರೆ ಪದಾರ್ಥ. ಥ್ಯಾಂಕ್ ಯು. ಏನು ಸ್ಪೆಷಲ್ ಸರ್ ಸ್ವೀಟ್ಸ್ ಅಂತಂದರೆ ಕಾಮನ್ ಆಗಿ ಸಕ್ಕರೆಯಿಂದ ಮಾಡಿರೋ ಪದಾರ್ಥಗಳು ಜಾಸ್ತಿ ಇರ್ತಾವೆ. ನಮ್ಮದು ಸ್ಪೆಷಲಾಗಿ ಕರದಂಟೆ ಬೇರೆ ಸ್ವೀಟ್ಸಿಗೆ ನಮಗೇನು ಕಂಪೇರ್ ಅಂದರೆ ನಾವು ಆದಷ್ಟು ಬೆಲ್ಲದಿಂದ ಮಾಡಿರೋದು ನಮ್ಮ ಹತ್ರ ಜಾಸ್ತಿ ಐಟಮ್ ಇದೆ ನಮ್ಮ ಹತ್ರ. ಅಂದರೆ ಓಟ್ಸ್ ಲಾಡು ಇದೆ, ಗಂಧಗಿರಿ ಲಾಡು ಇದೆ, ಎಲ್ಲ ಬೆಲ್ಲದಿಂದ ಮಾಡಿರೋದೆ. ಓಟ್ಸು, ರಾಗಿ, ಮತ್ತು ಗೋಧಿಯಿಂದ ಮಾಡಿರೋದು ಗಂಧಗಿರಿ ಲಾಡು. ಕರದಂಟೆಲ್ಲ 5 ವೆರೈಟಿ ಕರದಂಟಿದೆ. ಒಂದು ರೆಗ್ಯುಲರ್ ಜಾಗರಿಯಿಂದ ಮಾಡಿರೋದು, ಇನ್ನೊಂದು ಆರ್ಗ್ಯಾನಿಕ್ ಜಾಗರಿಯಿಂದ ಮಾಡಿರೋದು, ಇನ್ನೊಂದು ಡೇಟ್ಸ್ ಕರದಂಟು, ಅಂಜೀರ ಕರದಂಟು, ಈ ಥರ ಬೇರೆ ಬೇರೆ 5 ವೆರೈಟಿ ಕರದಂಟಿದೆ. ಲಾಡು ಅಲ್ಲಿ ಒಂದು 10 ಇದೆ. ಹೆಸರು ಉಂಡೆ, ಶೇಂಗಾ ಉಂಡೆ, ಎಳ್ಳುಂಡೆ, ಬೇಸನ್ ಉಂಡೆ ಎಲ್ಲ ಜಾಗರಿಯಿಂದ ಮಾಡಿದ್ರೆ ಜಾಸ್ತಿ. ಜಿಲೇಬಿ ಆದರೂ ನಮ್ಮ ಹತ್ರ ಬೆಲ್ಲದೇ ಸಿಗ್ತಾವೆ. ಆದಷ್ಟು ಬೆಲ್ಲದ ಐಟಮ್ಸೇ ನಾವು ಜಾಸ್ತಿ ಮಾಡಿದ್ವಿ. ವಿಶೇಷ ಏನಂದರೆ ನಮ್ಮಲ್ಲಿ ಜಾಸ್ತಿ ಬೆಲ್ಲದ ಐಟಮ್ಸ್ ಜಾಸ್ತಿ ಇರ್ತವೆ. ಅದ್ರ ಜೊತೆ ಕಾಜು ಕತ್ಲಿ, ಪೇಡೆ, ಕುಂದ ಅವೆಲ್ಲ ಪ್ರತಿಯೊಂದು ಐಟಮ್ಸು ನಮ್ಮ ಹತ್ರ ಸಿಗ್ತಾವೆ. ಒಂದು ವಿಶೇಷತೆ ಕರದಂಟು ಅಂತಂದರೆ ಡ್ರೈ ಫ್ರೂಟ್ಸಿಂದ ಮಾಡಿರೋದು. ಇದು ಕರೆದ ಅಂಟು ಅಂತ ಹೇಳಿದ್ನಲ್ರಿ, ಈ ನ್ಯಾಚುರಲ್ ಟ್ರೀ ಗಮ್ ಇದನ್ನು ತಯಾರಾಗಿರ್ತೈತಿ. ಅಂಟನ್ನು ಗೀದಲ್ಲಿ ಫ್ರೈ ಮಾಡ್ತೀವಿ ನಾವು. ಗೀದಲ್ಲಿ ಫ್ರೈ ಮಾಡಿದ್ದು ಹಾಕೋದ್ರಿಂದ ಕರದಂಟು ಅದ್ರ ಹೆಸರು ಅವಾಗ 117 ವರ್ಷದಿಂದ ಇದು ಕರದಂಟು ಅಂತ ಹೆಸರು ಕೊಟ್ಟಿದ್ದು ನಮ್ಗೆ ಮುತ್ತಾತ ಅವರು.
ಕಸ್ಟಮರ್ ಯಾರು ಜಾಸ್ತಿ ಇಷ್ಟಪಟ್ಟು ಹೋಗ್ತಾರೆ? ಎಲ್ಲರೂ ಇದು ಒಂದು ನಮ್ದು ಈಗ ಸದ್ಯಕ್ಕೆ ಏನು ಆಫ್ಟರ್ 40 ಇಯರ್ಸ್ ಇದ್ದವರು ನಮ್ಮ ಭಾಳ ಕರದಂಟು ಇಷ್ಟಪಡ್ತಾರೆ. ಯಾಕಂದ್ರೆ ಹೆಲ್ದಿ ಕಾನ್ಸೆಪ್ಟ್ ಇದೆ. ಪ್ರತಿಯೊಬ್ಬರು ಈಗ ಬಾಣಂತಿಯರು ಪ್ರತಿಯೊಂದು ಮಕ್ಕಳಿಗೆ ಪೌಷ್ಟಿಕಾಂಶ ಜಾಸ್ತಿ ಇರ್ತಿತ್ತು ನಮ್ಮ ಸ್ವೀಟಲ್ಲಿ. ಬೇರೆ ಸ್ವೀಟ್ಗಿಂತ ನಮ್ಮ ಡ್ರೈ ಫ್ರೂಟ್ಸಿಂದ ತಯಾರಾಗಿರ್ತೀವಿ. ನ್ಯಾಚುರಲ್ ಕರದಂಟಿದು, ಅದರಲ್ಲಿ ಯಾವುದು ಪ್ರಿಸರ್ವೇಟಿವ್ ಇರಲ್ಲ, ಯಾವುದು ಏನು ಮಿಕ್ಸ್ ಇರಲ್ಲ. ನ್ಯಾಚುರಲಿಂದ ಡ್ರೈ ಫ್ರೂಟ್ಸು, ಘೀ ಮತ್ತು ಬೆಲ್ಲ. ಇನ್ನು ಕೆಲವೊಂದು ಬೆಲ್ಲ ಇಲ್ಲದೇ ಇರೋದು ಅಂಜೀರ ಕರದಂಟಿದೆ, ಅಂಜೀರ ಹಣ್ಣಿಂದ ತಯಾರು ಮಾಡಿರ್ತೀವಿ. ಇನ್ನೊಂದು ಖಜೂರಿ ಕರದಂಟಿದೆ, ಡೇಟ್ಸಿಂದ ತಯಾರು ಮಾಡಿರ್ತೀವಿ. ಪ್ರತಿ ಈ ಥರ ಡಿಫ್ರೆಂಟ್ ವೆರೈಟೀಸ್ ಕರದಂಟಿದೆ. ತುಂಬ ಹೆಲ್ದಿ ಇದು, ಎಲ್ಲರೂ ತಿನ್ಬೋದು. ನಾನು ಶುಗರ್ ಇದೆ, ನಾನು ತಿನ್ನುವಾಗಿಲ್ಲ ಅನ್ನುವಂಗಿಲ್ಲ, ಪ್ರತಿಯೊಬ್ಬರು ತಿನ್ಬೋದು ಇದನ್ನು. ಆ ರೀತಿ ನಂದು ಸ್ಪೆಷಲ್ ಪ್ರಾಡಕ್ಟ್ ಇದೆಲ್ಲ. ವಾರ್ಷಿಕವಾಗಿ ಎಷ್ಟು ವಹಿವಾಟು ಮಾಡ್ತೀರಾ? ಏನು ಸರ್ ಇದೆ ಸರ್, ಒಂದು ನಮ್ದು ಈ ಸರಿ ಹೇಳಿದ್ನಲ್ಲ, ಈಗ ಒಂದು 5 ಇಯರ್ಸಿಂದ ನಾವು ಫಸ್ಟ್ ಬ್ರಾಂಚ್ ಮಾಡಿದ್ದು ಬೆಂಗಳೂರಲ್ಲಿ. ಅಲ್ಲಿವರೆಗೂ ಅಮ್ಮಿಂಗಡದಲ್ಲಿ ಮಾತ್ರ ಇತ್ತು. ಬೆಂಗಳೂರಿಂದ ಮಾಡಿದ ಮೇಲೆ ಈಗ ಬೆಂಗಳೂರಲ್ಲಿ 4ನೇ ಬ್ರಾಂಚು. 4ನೇ ಟೋಟಲ್ 25 ಬ್ರಾಂಚ್ ಇದೆ. ಹಾಗಾಗಿ ಈಗ ಮಟ್ಟ ಬೆಳೀತಾ ಇದ್ದೀವಿ, ಮಾಡ್ತಾ ಇದ್ದೀವಿ. ಟೈಮ್ ಇದೆ. ವಾರ್ಷಿಕವಾಗಿ ಇದೆ ಸರ್, ಒಂದು 5 CR ಇದೆ ನಮ್ಮದು. ಇವತ್ತು ಕರ್ನಾಟಕದಂತ ಹೆಸರುವಾಸಿಯಾದಂಥ ವಿಜಯ್ ಕರದಂಟು ಒಂದು ಅಂಗಡಿನ ಇವತ್ತು ಬಸವೇಶ್ವರನಗರದಲ್ಲಿ ಬೆಂಗಳೂರಿನಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಎಲ್ಲೂ ಸಿಗ್ತಿಲ್ಲ. ನಾವು ಹುಡುಕಿಸ್ಬೇಕು ಅಂದರೆ ನಾವು ಅಲ್ಲಿಂದ ಆ ಬಿಜಾಪುರದ ತರಿಸ್ಕೋಬೇಕಾಯ್ತು ಕುರಿಯರಲ್ಲಿ ಮುಖಾಂತರ. ಇವತ್ತು ನಮಗೆ ಭಾರಿ ಖುಷಿ ಆಗ್ತಾಯಿದೆ. ಏನು ನಮ್ಮ ಸಂತೋಷ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾಡಿದ್ದಾರೆ. ಇವತ್ತು ಈ ಒಂದು ಪ್ರಾರಂಭೋತ್ಸವದಲ್ಲಿ ಈಗೇನು 400 ರೂಪಾಯಿ ತೊಗೊಂಡ್ರೆ ಒಂದು ಇಳ್ಕಲ್ ಸೀರೆನ್ಸ್ ಅಂತ ಫ್ರೀ ಕೊಡ್ತಿದ್ದಾರೆ. ಏನು ಇಳ್ಕಲ್ಲಲ್ಲಿ ನೇಯ್ತಕ್ಕಂಥ ಸೀರೆನ್ಸ್ ಫ್ರೀ ಕೊಡ್ತಿದ್ದಾರೆ. ನಮ್ಗೆ ಭಾರಿ ಖುಷಿ ಆಯಿತು. ನಾವೆಲ್ಲ ಕಡೆ ಯಾರು ಆ ಕಡೆ ಹೋದ್ರೆ ಸ್ನೇಹಿತರು ಹೋದರೆ ಆ ಕಡೆ ದುಡ್ಡು ಕೊಟ್ಬಿಟ್ಟು ಅಲ್ಲಿ ತರಿಸ್ಕೊಳ್ತಾ ಇದ್ವಿ ಮನೆಗೆಲ್ಲ ಬೇಕು ಕರದಂಟು ಬೇಕು ಅಂತೇಳಿ. ಸ್ವಾದಿಷ್ಟ ಭರಿತವಾದ ರುಚಿಯಾದ ನಮಗೆ ತಿಂದರೆ ಅದು ಪ್ರೋಟೀನ್ ಯುಕ್ತವಾಗಿರ್ತದೆ. ಎಲ್ಲ ಸುಮಾರು ಎಲ್ಲ ಬಗೆಯ ಖಾದ್ಯಗಳನ್ನು ತಯಾರು ಮಾಡಿರ್ತಾರೆ. ಅದಕ್ಕೆ ಭಾರಿ ಖುಷಿ ಆಗ್ತದೆ ಇವತ್ತು ಬಸವೇಶ್ವರನಗರಕ್ಕೆ. ಎಲ್ಲ ನಮ್ಮ ಈ ಒಂದು ಇರ್ತಕ್ಕಂಥ ಈ ನಗರದ ಎಲ್ಲ ಗ್ರಾಹಕರು ಸಹಿತ ಬಂದು ಸವಿ ನೋಡಲಿ, ರುಚಿ ನೋಡಲಿ. ಏನು ಹೊಸ ಸ್ಕೀಮ್ ಬೇರೆ ಅಪ್ಡೇಟ್ ಮಾಡಿದ್ದಾರೆ. ಈಗ 400 ರೂಪಾಯಿ ಒಂದು ಸ್ವೀಟ್ ತೊಗೊಂಡ್ರೆ ಒಂದು ಇಳ್ಕ ಸೀರೆ ಅಂತ. ಇವತ್ತು ಬಗೆಯ ಖಾದ್ಯಗಳಿಗೆ ಎಷ್ಟು ವರ್ಷ ಅಂತ ವಿಜಯ ಕರದಂಟಿಗೆ ನಾವು ಶುಭಾಶಯ ಕೊಡ್ತೀವಿ. ಇನ್ನೂ ಸಹಿತ 100 ಅಂಗಡಿಗಳು ಬೆಂಗಳೂರಿನಲ್ಲಿ ಸ್ಥಾಪನೆ ಆಗಲಿ ಅಂತ ನಾನು ಅವ್ರಿಗೆ ಶುಭಾಶಯ ಕೊಡ್ತೇನೆ. ಧನ್ಯವಾದ.